ಅಲ್ಲೇ ರೀ ಬಂದೆ. ಸಮಾಧಾನವಾಗಿರುತ್ತಲ್ಲ. ಅದೇ ಅಲ್ಲಿ ಬೇಡ, ಅಲ್ಲಿ ಮುಂದೆ ತಮ್ಮ ಹೆಸರು ಹೇಳಿ. ರಮೇಶ್ ಸರ್. ರಮೇಶ್ ಅವ್ರ ಊರ ಹೆಸರು? ಊರು ಅವಿನಾಡ್ ಸರ್. ಅವಿನಾಡ್ ಅವರು. ನಿಮ್ದು ಮುಂಚೆ ಕೂಡ ವಿಡಿಯೋ ಮಾಡಿದ್ವಿ. ಹೌದಾ? ಎಲ್ಲಾ ಕಡೆಯಿಂದ ಬರ್ತಾ ಇದ್ವಿ ಜಾತ್ರೆ? ಎಲ್ಲಾ ಕಡೆ ಬರ್ತೀವಿ ಸರ್. ಹೌದೌದು. ಬೆಂಗಳೂರು, ಮೈಸೂರು. ನೀವು ಯಾಕೆ ಗಿರ್ ಯಾಕೆ ಇಷ್ಟಪಡ್ತೀರಾ ನೀವು? ಗಿರ್ ಅಂದ್ರೆ ಇವು ಆರೋಗ್ಯಕ್ಕೆ ಹಾಲು ಚಲೋ ಸರ್. ಹೌದಾ? ಸಣ್ಣ ಹುಡುಗರು ಕಪ ಆಗಲ್ರಿ. ಇವು ಆರೋಗ್ಯಕ್ಕೆ ಎಮ್ಮೆ ಹಾಲು ಏನ್ ಮಾಡ್ತಾರ ದಿಬ್ಬ ಇರ್ತಾವ್ರಿ, ಕಪ ಆಗ್ತಾವ್ರಿ. ಇವು ಹುಡುಗರಿಗೆ ಕಪ ಆಗಲ್ರಿ. ಆರೋಗ್ಯ ಚಲೋ ಅಂದ್ ಇಬ್ಬರದಿಂದ ಹೆಚ್ಚಿಗೆ. ಹೌದಾ? ಓಕೆ. ಎಮ್ಮಿ ಕಟ್ಟಲ್ರಿ, ಇವೇ ಹೆಚ್ಚು ಜಾಸ್ತಿ ಮಾಡ್ಲತ್ತಾರ್ರಿ. ಆರೋಗ್ಯ ಚಲೋ ರೀ, ಶರೀರಕ್ಕ ಇವು ಕಾಲ ವಾಯಿ ಹಿಡಿದವ್ರಿ, ಇವ್ ಒಂಥರ ಚಲೋ ರೀ. ಕೆಲವು ಕಡೆ ಡಾಕ್ಟರ್ಗಳು ಕೂಡ ಹೇಳ್ತಿರ್ತಾರಲ್ಲ. ಡಾಕ್ಟರ್ಗಳು ಹೇಳ್ಯಾರ್ರಿ, ಅವ್ರದಿಂದೇ ಹೇಳುದೇ ಅವ್ರು ಹೇರ್ ನಮ್ಗೆ ಕಳಿಸ್ತಾರ್ರಿ. ಇಲ್ಲ ಎತ್ತು ಗಿರ್ ಹಾಕ್ಲ ಕಟ್ರಿ, ಹಾಲು ಚಲೋ ಇರ್ತಾವ ಆರೋಗ್ಯಕ್ಕೆ ಅಂತ ಹೇಳಿ ಹೇಳೋಣ. ನಮ್ಮ ಅಂತಲ್ಲಿ ಬಂದು ವ್ಯಾಪಾರ ಆಗ್ತಾವ್ರಿ. ಹ್ಞೂ. ವಾರನಾಗ ಇಲ್ಲಂದ್ರ 10-15 ಆಕಳ ಮಾರ್ತಾವ್ರಿ. ಹೌದಾ? ಹ್ಞೂ ಸರ್. ನೀವೇ ಹೋಗಿ ತಗೊಂಬರ್ತೀರಾ ಗುಜರಾತ್? ನಾವೇ ಹೋಗಿ ತಗೊಂಬರ್ತೀವಿ. ಯಾವ ಊರಿಗೆ ಹೋಗ್ತೀರಾ? ಗುಜರಾತ್ ಭಾವನಗರ್. ಭಾವನಗರ್ ಹೋಗ್ತೀರಾ? ಕಾಟೇವಾಡಿ ಭಾವನಗರ್. ಅಲ್ಲಿ ತಗೊಬಂದು ನಮ್ಮ ಅವಾಗುಡಕ್ಕೆ ಅದು ಅಡ್ಜಸ್ಟ್ ಆಗ್ತವೆ. ಎಷ್ಟು ದಿನ ಬೇಕು ಅಡ್ಜಸ್ಟ್ ಆಗಿ? ಒಂದು 4 ದಿನ ಅಡ್ಜಸ್ಟ್ ಆಗ್ತಾವ್ರಿ ಅಷ್ಟೇ. ಒಂದು ವಾರದಲ್ಲಿ ನಮ್ಮ ಮೇವು ನಮ್ಮ ನೀರಿಗೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬಿಡ್ತವೆ. ಅದ ಇವು ನಮ್ಮ ದೇಶದ ದನಗಿಂತ ಬೆರ್ಸಿರಿ ಜಾತ್ರೆ. ಹೌದಾ? ಬಿಸಿಲಿಗೆ ಮಳಿ ಬೇಕಾದಿರಲ್ರಿ, ನಡೀತಾವ ತಗ್ಸೋತಾವ್ರಿ. ಬಹಳ ಹೊರಟು ನಡೀತದ್ರಿ. ಇವು ಮಳಿ ಆದ್ರೂ ಬಿ ಹಂಗೇನ ಇದು ಆಗಲ್ರಿ. ಹೌದಾ? ಎಲ್ಲಾ ತರ ತಗ್ಸೋತ. ಸಣ್ಣ ಹುಡುಗರು ಹಾಲು ಊಟ ಮಾಡಿದ್ರು ಉರಿ ಚಳಿ ಏನು ಬರಲ್ರಿ. ಹೌದಾ? ಮಕ್ಕಳಿಗೆ ಜಾಸ್ತಿ ಐತ್ರಿ. ಇವೆಲ್ಲ ಇದು ಹೊಡಿಯೋದು ಇದು ಮಾಡೋದು ಎಲ್ಲ ಇರಲ್ಲ, ಆಯೋದು ಒದಿಯೋದು 10ರೊಳಗೆ ಒಂದು ಬರ್ತದೆ. ನಾವು ಸಮಾಜತೆ ತಗೊಂಡು ಬರ್ತಾರೆ. ಅದೇ ಅವೆಲ್ಲ ನೋಡೇ ತಗೊಬರ್ತೀರಾ? ನೋಡೇ ತಗೊಂಡ್ಬರ್ತಾರೆ ಸರ್. ಅಲ್ಲೆಲ್ಲ ಹೋಗಿ ಸ್ವಲ್ಪ ಹೋಗಿ ನೋಡ್ಕೊಂಡು. ಏನೇನು ರೇಟ್ ಇರ್ತಾವಣ್ಣ? ರೇಟ್ ಅವು 50ರಿಂದ 70 ತನಕ ಇರ್ತಾವ ಸರ್. ಹೌದಾ? ಹ್ಞೂ ರೀ. ಅವು 40 ಇರ್ತಾವ್ರಿ. ಒಂದ್ ಜರ ಹಾಲು ಕಮ್ಮಿ ಇರ್ತಾವ್ರಿ. ಎಷ್ಟನೇ ಸೂಲು? 2ನೇ ಸೂಲು ಆದ್ಮೇಲೆ ಹಾಲು ಚೆನ್ನಾಗಿ ಬರ್ತದಾ? 2ನೇ ಸೂಲಿಗೆ ಹಾಲು ಚೆನ್ನಾಗಿ ಬರ್ತದೆ. ಮೊದಲನೇ ಚೊಚ್ಚಲ ಸೂಲು ಸ್ವಲ್ಪ 3-3.5 ಬರ್ತಾವ್ರಿ ಸರ್. 2ನೇ ಸೂಲಿಗೆ 5-6 ಬರ್ತದೆ. ಹ್ಞೂ ಸರ್. ಈ ಕಡೆ ನಿಲ್ಸು ಸಾಕು. ಅಲ್ಲೇ ಅಲ್ಲಿಂದ ಹೆಂಗೆ ಗುಜರಾತಿಂದ ಹೆಂಗ್ ತಗೊಂಡ್ಬರ್ತೀರಾ? ಲಾರಿನ ತರ್ತೇವೆ ಸರ್. ಲಾರಿಲಿ? ಹ್ಞೂ ರೀ. 22 ಫುಟ್ ರೀ. 22 ಫುಟಿಂದ ರೀ. ಹೌದಾ? ಅದ್ರ 7-8 ಬರ್ತಾರೆ ಸರ್. 7-8 ಬರ್ತವೆ. ಹ್ಞೂ ಸರ್. ನಿಮಗೂ ಖರ್ಚು ತುಂಬಾ ಇದೆ ಅಲ್ಲಿಂದ? ಖರ್ಚು ಇದ್ರೆ ಒಂದು ಆಕಳಿಗೆ 22,000 ಅದ. ಒಂದು ಆಕಳಿಗೆ 22,000 ಖರ್ಚು ಬಂದ್ಬಿಡುತ್ತಾ? ಹೌದಾ? ಓ, ದೂರ ಐತ್ರಿ. ಹೌದೌದು. 400 ಕಿಲೋಮೀಟರ್ ಆಗ್ತದೆ ಸರ್. ಎಷ್ಟು ಮಧ್ಯೆ ಏನಾದ್ರು ರೆಸ್ಟ್ ಕೊಡ್ತೀರಾ? ನಾವು ರೆಸ್ಟ್ ಕೊಡ್ತೇವಲ್ಲ ಸರ್. ಎಷ್ಟು ಕೊಡ್ತೀರಾ? ಒಂದು ರಾತ್ರಿ ಒಂದು ಹಗಲ್ರಿ. ಅವಕ್ಕೆಲ್ಲ ಹಾಲು ಕರೆದ್ರಿ. ಅಲ್ಲೆಲ್ಲ ಹಾಲು ಕರೆದು ನೋಡಿ ಬರ್ತೀರಾ? ಹಾಲು ಕರೆದು ನೋಡ್ತೇವೆ. ಅಂದ್ರೆ ಪರಿಚಯ ಇರೋ ಕಡೆನೇ ಹೋಗ್ತಿರಲ್ವಾ? ಪರಿಚಯ ಸರ್. ಅದೇ ಗ್ಯಾರಂಟಿ ಮೇಲೆ ಇರ್ತಾವ್ರಿ. ಗ್ಯಾರಂಟಿ ಮೇಲೆ ಇರ್ತವೆ. ಇಲ್ಲಿ ನೀವು ಏನ್ ಗ್ಯಾರಂಟಿ ಕೊಡ್ತೀರಾ ತಗೊಂಡವ್ರಿಗೆ?
ತೊಗೊಂಡವ್ರಿ ಕರು ಹಾಕಿವಂದ್ರ ಇಲ್ಲಿ ಹಿಂಡಿ ಕೊಡ್ತೇವ್ರಿ ಹಿಂದಿನ ಕರು ಹಾಕಿತ್ತ ಮೊದಲ ಅಂದ್ರ ಅವ್ರು ಇನ್ನ ಒಂದ್ ತುಸು ಹೆಚ್ಚಕಂಬ ಆಗ್ಬೋದು ಅದು ಹೆಚ್ಚಕಂಬ ತುಸು ಆಟ ಸರಿಯಾಗಿ ಹೊಂದಿಲ್ಲ ಅಂದ್ರೆ ಬಲಸ್ ಕೊಡ್ತೇವೆ. ಹೌದಾ? ಬಲಸ್ ಎಲ್ಲೆಲ್ಲಿ ನೀವು ಡೆಲಿವರಿ ಹೆಂಗೆ ಎಲ್ಲೆಲ್ಲಿ ಕೊಡ್ತೀರಾ? ಯಾವ ಊರಿಗೆ ಕೊಡ್ತೀರಾ? ಡೆಲಿವರಿ ಬೆಂಗಳೂರು ಕೊಟ್ಟಿವ್ರಿ, ಮೈಸೂರು ಕೊಟ್ಟಿವ್ರಿ. ನೀವೇ ಡೆಲಿವರಿ ಕೊಡ್ತೀರಾ? ಹ್ಞೂ ರೀ ಡೆಲಿವರಿ ಬಿ ಕೊಡ್ತೇವ್ರಿ. ಅವರು ಬಂದು ಒಯ್ತಾರಿ ಸರ್. ಹ್ಞೂ ರೀ ಸರ್, ಶಿವಮೊಗ್ಗ ಒಯ್ತಾರ್ರಿ, ಹಾವೇರಿ ಒಯ್ತಾರ್ರಿ, ಚಿಕ್ಕಮಂಗ್ಳೂರು ರೀ ಎಲ್ಲ ಒಯ್ತಾರ್ರಿ. ಅದೇ ಅದೇ ಅರ್ಪನಾಳಾಗ 56 ಕಟ್ಯಾರ ನೋಡ್ರಿ. 50 ಹಾಕೋದಾರ ನಿಮ್ಮಲ್ಲಿ ತಗೊಂಡೋದ್ರಾ? ಹೌದಾ? ತಮ್ಮ ಮೊಬೈಲ್ ನಂಬರ್ ಹೇಳಿ. 63 ಸರ್ 60 ರೀ 41 ರೀ 8792 ರೀ. ಕಟ್ಬಿಡಿ. ಮೇವು ಯಾವ ತರ ಮೇವು ಕೊಡ್ತೀರಾ? ಮೇವು ಎಲ್ಲ ತರ ಇರ್ತದೆ ಸರ್. ಬೇಕಾದ ಒಣ ಕಣಿಕೆ ಹಾಕಿ ಸರ್, ಹಸಿ ಮೇವು ಹಾಕ್ರಿ. ಏನು ಹಾಕಿರ್ತಿದ್ದಾವ. ಹೌದಾ? ತೊಗರಿ ಹೊಟ್ಟು ತಿಂತಾವ್ರಿ. ಎಲ್ಲ ತಿಂತಾವೆ? ಜೋಳದ ಹೊಟ್ಟು ತಿಂತಾವ್ರಿ. ನಮ್ಮ ಮಾಮೂಲಿ ಇಲ್ಲೇ ದನಗಳು ತಿನ್ನಂಗೆ ಜವಾರಿ ಎಲ್ಲ ಸೇಮ್ ಸರ್. ಸೇಮ್. ಕಾಯಿಲೆಗಳೆಲ್ಲ ಹೇಗೆ? ಕಾಯಿಲೆ ರೋಗಗಳು ಬರಲ್ರಿ ಹೆಚ್ಚಿಗೆ. ಹೆಚ್ಚಾಗಪ್ಪಲೆ ರೋಗ ಬರಲ್ರಿ ಇವಾಗ. ಹೌದಾ? ಕಮ್ಮಿ ರೀ. ಯಾವಾಗ ಹತ್ರೊಳಗೆ ಬಾಳ ಒಂದರ ದೂರಿಂದ ಬಂದಿತ್ತ ತುಸು ಮೆತ್ತ ಒಂದು ಇದು ಮಾಡ್ದಾರ ಐತ್ರಿ, ಒಂದಿಂದ ಕಡಿಮೆ ಆಗ್ಬಿಡ್ತಾವ್ರಿ. ಅಟ್ ಬಾಳ ರೋಗ ಇದು ಇರಲ್ರಿ. ಇರಲ್ಲ. ಬಾಳ ವ್ಯವಸ್ಥೆ ಜರ್ಸಿ ಹಾಕಬೇಕಲ್ಲ ವ್ಯವಸ್ಥೆ ಇಲ್ರಿ ಇದು. ಒಂದ್ ಟೈಮ್ ನೀರ ಒಂದ್ ಟೈಮ್ ಇದು ಮಾಡಿದ್ರ ಐತ್ರಿ ಇದಾಗ್ಬಿಡ್ತಾವ. ತುಪ್ಪ ಎಲ್ಲ ಎಷ್ಟು ರೇಟ್ ಇದಾವೆ ಇವು? ತುಪ್ಪ 2,500 ರೀ 1 ಲೀಟರ್. ಹೌದಾ? ಹಾಲು ಎಷ್ಟು ಕೊಡ್ತಾರೆ? ಹಾಲು ರೀ 80 ರೀ. 80 ರೂಪಾಯಿ ಲೀಟರ್. ಅಲ್ಲ ಕೆಲವು ಟೈಮ್ ಸಿಗೋದೇ ಇಲ್ಲ, ಅದು ಹುಡುಕ್ತಾರೆ ಎಲ್ಲೆಲ್ಲಿ ಸಿಗ್ತದೆ ಬರ್ತಾರೆ. ಡಾಕ್ಟರ್ ಹೇಳಿರ್ತಾರೆ, ಇಲ್ಲಿ ಹೋಗೋಣ ಪೇಷಂಟ್ ಹೋಗೋಣ ಹೇಳಿರ್ತಾರೆ, ಇಂತ ಆಕಳ ಹಾಲು ಉಣಿಸ್ಬೇಕನ್ನ ನಮ್ಮ ಕಡೆ ಫೋನ್ ಹಾಕಿ ಇದು ಯೂಟ್ಯೂಬ್ ನಂಬರ್ ಇರ್ತಾವಲ್ರಿ, ನಂಬರ್ ತಗೊಂಡು ನಮ್ಮ ಕಡೆ ಬರ್ತಾರೆ. ಅದೇ ಅದೇ ಆಯ್ತು. ನಮ್ಮ ವಿಷಯಕ್ಕೆ ಯಾರಾದ್ರೂ ಬೇಕು ಅಂದ್ರೆ ನಿಮಗೆ ಕರೆ ಮಾಡ್ತಾರೆ. ಆಯ್ತು ಆಯ್ತು.